ಜನ ಹೋರಾಟ ಬೇಕೇ ಬೇಕು ಬೇಕು. ಬೇಕೇ ಬೇಕು ಓಕೆ ಕನ್ನಡ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬಸವನಬಾಗೇವಾಡಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಂಗಡಿಗೇರಿ ಸೇರಿ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರಾವರಿ ಕಲ್ಪಿಸಬೇಕು ಮತ್ತು ಆಲ್ಮಟ್ಟಿ ಜಲಾಶಯದಿಂದ ತೆಲಂಗಾಣಕ್ಕೆ ನೀರು ಅನ್ಯಾಯವಾಗಿ ಬಿಟ್ಟು ಕೊಟ್ಟಿದ್ದೀರಿ. ಆ ರೀತಿ ಮುಂದೆ ಬಿಡಲಾರ್ದೇನೆ ಜೂನ್ವರೆಗೆ ಇದ್ದಂಥ ಕೆನಾಲ್ಗಳ ಮುಖಾಂತರವಾಗಿ ಕುಡಿಯುವ ನೀರಿನ ಸಲುವಾಗಿ ವಿಜಯಪುರ ಜಿಲ್ಲೆಗೇ ಬಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಹಾಗೇನೇ ಆಲ್ಮಟ್ಟಿ ಜಲಾಶಯಕ್ಕೆ ನೀವು ಬಜೆಟ್ನಾಗ ₹1 ಇಟ್ಟಿಲ್ಲ. ಕೃಷ್ಣೆಯ ಕಣ್ಣೀರು ಅಂತ ಹೇಳಿದ್ರೆ ಬರೀ ಅದು ಕಣ್ಣೀರಾಗೇ ಐತಿ. ಕೃಷ್ಣೆಗೆ ನ್ಯಾಯ ಎಂದು ಸಿಕ್ಕಿಲ್ಲ. ಅದಕ್ಕೆ ಈ ಬಜೆಟ್ನಾಗ ನೀವು ಇಟ್ಟಿಲ್ಲ ಮತ್ತು ಬಿಡ್ರಿ. ಮುಂದೆ ಬಾಂಡರ ಮಾರಿ ಕೃಷ್ಣ ಬಾಂಡ್ ಮಾರಿ ಹಿಂದೆ SM ಕೃಷ್ಣ ಅವರು ಮತ್ತು ದೇವೇಗೌಡರಿದ್ದಾಗ ಬಾಂಡ್ ಮಾರಿ ದುಡ್ಡು ಕೂಡಿಸ್ಕೊಂಡು ಡ್ಯಾಮಿನ ಕೆಲಸ ಮಾಡ್ಯಾರ ಅವ್ರು. ಹಂಗೆ ನೀವು ಬಾಂಡರ ಮಾಡಿ 1 ಲಕ್ಷ ಕೋಟಿ ಸಾಲಾರ ಮಾಡಿ ನಾವು ನಿಮ್ಮನ್ನು ಕೇಳಂಗಿಲ್ಲ. ವರ್ಷ 50,000 ಕೋಟಿ ಕೊಟ್ಟರೆ ನಿಗದಿತ ಅವಧಿ ಒಳಗೆ 519ರಿಂದ 524ಕ್ಕೆ ಡ್ಯಾಮ್ನಲ್ಲಿ ನೀರು ನಿಲ್ಲಿಸಿ ಇಡೀ ಜಿಲ್ಲೆಗೆ 2 ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನೀರಾವರಿಯನ್ನು ಪೂರ್ಣ ಪ್ರಮಾಣ ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಪ್ರಮುಖ ಒತ್ತಾಯವನ್ನು ಕೂಡ ಇವತ್ತು ನಾವು ಮನವಿಯಲ್ಲಿ ಮಾಡಿದ್ದೀವಿ. ಹಾಗೆಯೇ ವಿಜಯಪುರ ಜಿಲ್ಲೆಯ ಪದವೀಧರಿಗೆ ಕೂಡ ಏನೋದು ಕೃಪಾಂಕ ಸಿಗ್ತಿತ್ತು, ಮುಳುಗಡೆ ಸರ್ಟಿಫಿಕೇಟ್ ಸಿಗ್ತಿತ್ತು, ಅದು ನಿಲ್ಸ್ಯಾರ. ಈಗ ಮುಳುಗಡೆ ಸರ್ಟಿಫಿಕೇಟ್ ಯಥಾ ಪ್ರಕಾರ ಯಾರು ಆಸ್ತಿ ಕಳ್ಕೊಂಡಾರ, ಹೊಲ ಮನೆ ಕಳ್ಕೊಂಡಾರ, ಅದು ಕೆನಾಲ್ಗೆ ಸಹಿತ ಇರ್ಬೋದು, ಅವ್ರಿಗೆ ಸಹಿತ ನೌಕರಿ ಹತ್ತುವಾಗ ಅವರಿಗೆ ಮುಳುಗಡೆ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥದ್ದು. ಅದೇ ರೀತಿ ಹೈದರಾಬಾದ್ ಕರ್ನಾಟಕದ ಟೈಪ್ ಇಲ್ಲಿ ಏನು ಭೂಮಿ ಹೊಲ ಕಳ್ಕೊಂಡು ಡ್ಯಾಮ್ ಕಟ್ಟಕ್ಕೆ ಅನುಕೂಲ ಮಾಡಿಕೊಟ್ಟಿವಿ ನಾವು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಜನ. ನಾವು ಅನುಕೂಲ ಮಾಡಿವಂತೆ ಇವತ್ತು ಗುಲ್ಬರ್ಗ ರಾಯಚೂರು ಜನ ನೀರು ಹಾಸ್ಕೊಂಡು ಶ್ರೀಮಂತ ಹಾಕತ್ತಾರೆ. ಅದಕ್ಕೆ ನಿಮಗೆ ಇರತಕ್ಕಂಥ ಸೌಲಭ್ಯ ನೌಕರಿ ಒಳಗೆ ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ 371J ಅಂತಕ್ಕಂಥ ಒಂದು ಕಲಮನೆಯನ್ನು ಕೊಟ್ಟಿದ್ದಾರೆ ನಿಮಗೆ. ಅದಕ್ಕೆ ಸಂತೋಷ ಐತೆ ನಮಗೆ. ಅದಕ್ಕೆ ನಮ್ಮ ಜಿಲ್ಲೆಯನ್ನು ಕೂಡ ಇರತಕ್ಕಂಥ ನಾವು ಯುವಕರಿಗೆ ನೌಕರಿ ಕೊಡುವಾಗ 15% ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ. ಹಾಗೆ ನಾರಾಯಣಪುರ, ಬಸವಸಾಗರ, ವಿಜಯಪುರ, ಬಾಗಲಕೋಟೆ, ಇದು ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರದಲ್ಲಿರ್ತಕ್ಕಂಥ ನೀರನ್ನು ಹಂಚಿಕೆ ಮಾಡಿರಿ ಹಿಂದೆ ಈ ಕೆನಾಲ್ಗಳಿಗೆ. ಅದನ್ನು ಅವೈಜ್ಞಾನಿಕ ಐತಿ, ಅದನ್ನು ಮರು ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರಿ. ಓಕೆ ಸರ್.